ನಮ್ಮ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ. ಡಾಕ್ಟರ್ ಅಜಯ್ ಸಿಂಗ್. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅಂಕಲಗ ಗ್ರಾಮದ ಶ್ರೀ ಗುರುಬಸವೇಶ್ವರ ಮಠದ ವತಿಯಿಂದ ನೂತನ ಶ್ರೀ ಗುರುಬಸವೇಶ್ವರ ಸಭಾಭವನದ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸೊನ್ನದ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸಿದ್ದು, ಜೇರಟಗಿಯ ಶ್ರೀ ಮಹಾಂತ ಸ್ವಾಮಿಗಳು, ಯಡ್ರಾಮಿಯ ಶ್ರೀಗಳು, ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಗುರುಬಸವ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಹಾಗೂ ಕಾರ್ಯಕ್ರಮವನ್ನು KKRDB ಅಧ್ಯಕ್ಷರು ಹಾಗೂ ಜೇವರ್ಗಿಯ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಅಂಕಲಗ ಗ್ರಾಮದಲ್ಲಿ ನೂತನವಾಗಿ ಸಭಾಭವನ ಕೈಗೊಂಡಿದ್ದು ಈ ಭಾಗದ ಬಡವರಿಗೆ ಮದುವೆ ಕಾರ್ಯಕ್ರಮಗಳನ್ನು ಮಾಡಲು ತುಂಬ ಸಹಾಯವಾಗುತ್ತದೆ ಮತ್ತು ತಾಲೂಕಿನಲ್ಲಿ ಈಗಾಗಲೇ ರಸ್ತೆಗಳು ಸುಧಾರಣೆ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೇದಾರಲಿಂಗಯ್ಯ ಹಿರೇಮಠ ಅವರು ವಹಿಸಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅಂಕಲಗ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ 100 ಶ್ರೀಮಠದ ಭಕ್ತರು ಕೂಡ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು. ಹೊಸ ಒಂದು ಕಲ್ಯಾಣ ಮಂಟಪ ರೀತಿಯೊಳಗ ಭವನ ಆಗಬೇಕು ಅನ್ನುವಂತ ರೀತಿಯೊಳಗ ಆ ಎಲ್ಲ ಕನಸನ್ನ ಸಾಕಾರ ಮಾಡಲಿಕ್ಕೆ ನಮಗೆ ಇವತ್ತು ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಇವತ್ತು ಹಾಲು ಕುಡಿದಷ್ಟು ಸಂತೋಷ ಆಗ್ಯದ. ಸಾಧ್ಯ ಆದಷ್ಟು ಒಳ್ಳೆಯ ಕಾರ್ಯವನ್ನ ಮಾಡ್ಕೊಂತ ಮಠವನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ನಮ್ಮ ಮಠವು ದೊಡ್ಡದಾಗಿ ಬೆಳೀತದೆ. ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಮಠ ಬೆಳಿಬೇಕು. ಇವತ್ತು ಕೂಡ ಇಲ್ಲಿ ಗುರುಬಸವೇಶ್ವರ ಸಭಾಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ಕೂ ಕೂಡ ನಮ್ಗೆ ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಿಂತವ್ರು ಯಾರಾದ್ರೂ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು, ಕೇದಾರಲಿಂಗ ಹಿರೇಮಠ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದ. ಗುರುಬಸವೇಶ್ವರ ಸಭಾಭವನ, ಈ ಸಭಾಭವನ ನಿರ್ಮಾಣ ಮಾಡಲಿಕ್ಕೆ ಶಾಸಕರು ಕೂಡ 1 ಕೋಟಿ ರೂಪಾಯಿಯನ್ನ ಮಾನ್ಯ ಸರ್ಕಾರದಿಂದ ಅವರು ಕೂಡ ಮಂಜೂರನ್ನು ಮಾಡಿಸಿಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಗುರುಬಸವೇಶ್ವರ ದೇವಸ್ಥಾನಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು 20 ಲಕ್ಷ ರೂಪಾಯಿಗಳು ಕೂಡ ಅನುದಾನವನ್ನ ಈಗಾಗಲೇ ಮಂಜೂರು ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಎಲ್ಲದ ಕಡೆ ಒತ್ತನ್ನು ಕೊಡ್ತಾ ಇದ್ದಾರೆ. ಅಂತ ಮಹನೀಯರು ಪಡೆದಿರ್ತಕ್ಕಂಥವ್ರು ನಾವೆಲ್ಲ ಅವರಿಂದ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಕೆಲಸವನ್ನ ನಾವೆಲ್ಲ ಪಡೆದುಕೊಳ್ಳೋಣ ಅನ್ನುವಂತ ಮಾತನ್ನು ಮಠ ವತಿಯಿಂದ ಈ ಒಂದು ಸಭಾಭವನದ ಒಂದು ಅಡಿಗಲ್ ಸಮಾರಂಭಕ್ಕೆ ನಾವು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ. ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ನಮ್ಮ ಭಾಗ ಒಂದು ಸಗರನಾಡು, ಬಹಳಷ್ಟು ಸೂಫಿ ಸಂತರು ಶರಣರು ನಡೆದಾಡಿರುವಂತಹ ಒಂದು ಪುಣ್ಯ ಭೂಮಿ. ನಮ್ಮ ಸರ್ಕಾರ ವತಿಯಿಂದ ಕಳೆದ ಒಂದು 30 ತಿಂಗಳಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟಕಡ ಮನುಷ್ಯನಿಗೆ ಮುಟ್ಟತಕ್ಕಂಥ ಸುಮಾರು 1,08,000 ಕೋಟಿ ನೇರವಾಗಿ ಮುಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಗೃಹ ಜ್ಯೋತಿ ಆಗಿರ್ಬಹುದು, ಗೃಹಲಕ್ಷ್ಮಿ ಆಗಿರ್ಬಹುದು, ಶಕ್ತಿ ಯೋಜನೆ ಆಗಿರ್ಬಹುದು, ಅನ್ನಭಾಗ್ಯ ಯೋಜನೆ ಆಗಿರ್ಬಹುದು, ಮತ್ತೆ ಯುವ ನಿಧಿ ಕಾರ್ಯಕ್ರಮ ಆಗಿರ್ಬಹುದು. ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದು ಇಲ್ಲಿ ಇರ್ತಕ್ಕಂಥ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಅಂತ ಅಂಕಲ್ಗಿ. ಯಾಕಂದ್ರೆ ಅಂಕಲ್ಗಿ ಗ್ರಾಮ ಅಂದ್ರೆ ಶಿಕ್ಷಣದಲ್ಲಿ ನಂಬರ್ 1 ಇದೆ. ಇಲ್ಲಿ ಇರ್ತಕ್ಕಂಥ ಒಂದು ಉದಾಹರಣೆ ನಾವು ಯಾವಾಗಲೂ ನಾವು ಮಾತಾಡ್ತೀವಿ. ನಮ್ಮ KKRDB ವತಿಯಿಂದ ನಮ್ಮ ಮೊನ್ನೆ ಇರ್ತಕ್ಕಂಥ 16ನೇ ತಾರೀಕಿಗೆ ಒಂದು ಎಜುಕೇಶನ್ ಎಕ್ಸ್ಪರ್ಟ್ ಕಮಿಟಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆ ಕೇವಲ 42.43% ಪಾಸ್ ಪರ್ಸೆಂಟೇಜ್ ಇದೆ. ಅದು ಹೆಚ್ಚು ಮಾಡೋದಕ್ಕಾಗಿ ನಮ್ಮ ಎಜುಕೇಶನ್ ಎಕ್ಸ್ಪರ್ಟ್ ಕಮಿಟಿಯಿಂದ ನಾವು ಮಾಡಿದ್ದೀವಿ. ಮತ್ತು KPS ಶಾಲೆಗಳು ಸುಮಾರು 300 ಶಾಲೆಗಳು ಕಲ್ಯಾಣ ಕರ್ನಾಟಕ ಈ ಒಂದು 7 ಜಿಲ್ಲೆಯಲ್ಲಿ. ಇದಕ್ಕಿಂತ ಮೊದಲು KPS ಶಾಲೆಗಳು ಇದ್ದಿದ್ದು ಕೇವಲ 60. ಆದರೆ ಈ ಒಂದು 2.5 ವರ್ಷದಲ್ಲಿ 60 ಇದ್ದಿದ್ದು 300 ಶಾಲೆಗಳು, ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ 100 ಶಾಲೆಗಳು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 200 ಶಾಲೆಗಳು. ಅದರಲ್ಲಿ ಹೆಚ್ಚಾಗಿ ನಮ್ಮ ಜೇವರ್ಗಿ ಮತಕ್ಷೇತ್ರದಲ್ಲಿ ಈಗ ಅಂಕಲ್ಗಿಯಲ್ಲಿ ನಾವು ತಗೊಂಡಿದ್ದೀವಿ.